ಕರ್ನಾಟಕ ಸರ್ಕಾರದ ವತಿಯಿಂದ ಆರೋಗ್ಯ ಕವಚ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ದಲಿತ ಸಂಘಟನೆಯ ಜಿಲ್ಲಾ ಸಂಚಾಲಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದ ಶಿವಕುಮಾರ್ ನೀಲಕಟ್ಟಿ ಅವರಿಗೆ ದಲಿತ ಸಂಘಟನೆಗಳ ಒಕ್ಕೂಟ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಎಲ್ಲಾ ಒಕ್ಕೂಟದ ಮುಖಂಡರು ಸೇರಿ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತನಾಡಿ, ನಾಮನಿರ್ದೇಶನಗೊಂಡ ಶಿವಕುಮಾರ್ ನೀಲಕಟ್ಟಿ ಅವರಿಗೆ ಅಭಿನಂದನೆ ತಿಳಿಸಿ ಅವರಿಗೆ ಆಯ್ಕೆ ಮಾಡಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರಿಗೆ ಎಲ್ಲಾ ದಲಿತ ಸಂಘಟನೆ ಒಕ್ಕೂಟದ ಪರವಾಗಿ ಅಭಿನಂದನೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಹಾಗೆಯೇ ಇನ್ನೂ 2 ವರ್ಷದಲ್ಲಿ ಇನ್ನುಳಿದ ಎಲ್ಲಾ ದಲಿತ ಸಂಘಟನೆಯ ಮುಂಚೂಣಿ ನಾಯಕರನ್ನು ಗುರುತಿಸಿ ಹೀಗೆ ನಾವು ನಿರ್ದೇಶನ ಮಾಡಬೇಕು ಎಂದು ಮಾನ್ಯ ಈಶ್ವರ್ ಖಂಡ್ರೆ ಅವರಲ್ಲಿಯೂ ಹಾಗೂ ರಹೀಂ ಖಾನ್ ಅವರಲ್ಲಿಯೂ ಮನವಿ ಮಾಡಿದರು. ಇದೇ ವೇಳೆ ಮುಖಂಡರಾದ ರಮೇಶ್ ಡಾಕುಳ್ಗಿ ಅವರು ಮಾತನಾಡಿ, ಶಿವಕುಮಾರ್ ನೀಲಕಟ್ಟಿ ಅವರು ಸರಿಸುಮಾರು 30 ವರ್ಷಗಳ ಕಾಲ ಡಿಎಸ್ಎಸ್ನಲ್ಲಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಾಮನಿರ್ದೇಶನ ಮಾಡಿರುವುದು ನಮಗೆ ಸಂತೋಷ ತಂದಿದೆ ಎಂದು ತಿಳಿಸಿದರು. ಇದೇ ವೇಳೆ ಬಾಬುರಾವ್ ಪಾಸ್ವಾನ್ ಅವರು ಮಾತನಾಡಿ, ಶಿವಕುಮಾರ್ ನೀಲಕಟ್ಟಿ ಇವರು ಅನೇಕ ದಿನಗಳಿಂದ ದಲಿತ ಸಂಘರ್ಷದಲ್ಲಿ ದುಡಿಯುತ್ತಾ ಬಂದಿದ್ದಾರೆ. ಅವರಿಗೆ ಸರ್ಕಾರ ನಾಮನಿರ್ದೇಶನ ಮಾಡಿರುವುದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ. ನಾಮನಿರ್ದೇಶನ ಮಾಡಲು ಸಹಕರಿಸಿದ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರಿಗೂ ರಹೀಂ ಖಾನ್ ಅವರಿಗೂ ಕೃತಜ್ಞತೆಯನ್ನು ತಿಳಿಸಿದರು. ಈ ವೇಳೆ ಶ್ರೀಪತರಾವ್ ದಿನೇ, ಅಶೋಕ್ ಮಾಳ್ಗೆ, ಸುನೀಲ್ ಸಂಗಮ್, ಪ್ರದೀಪ್ ನಾಟೇಕರ್, ಅವಿನಾಶ್ ದಿನೇ, ಸಾಯಿ ಶಿಂದೆ, ರಾಜ್ಕುಮಾರ್ ಭಾವಿಕಟ್ಟಿ, ರಾಜ್ಕುಮಾರ್ ಶೇರಿಕಾರ್, ರಾಜ್ಕುಮಾರ್ ಜ್ಯೋತಿ, ಸತೀಶ್ ಲಕ್ಕಿ, ಸಚಿನ್ ಭೀಮ್ನಗರ್, ಸಂತೋಷ್ ಮೈಲೂರ್, ಅಂಬದಾಸ್ ಸೋನಿ, ರಾಜ್ಕುಮಾರ್ ಡೋಂಗ್ರೆ, ಕಿರಣ್ ಕಾಂಬ್ಳೆ, ಪುಟ್ಟರಾಜ್ ದಿನೇ, ವಿನೋದ್ ಕಾಂಬ್ಳೆ, ಅಂಕುಶ್ ಬ್ಯಾಲಹಳ್ಳಿ, ಪ್ರಸನ್ನ ಢಾಂಗೆ, ಭಗತ್ ಶಿಂದೆ ಸೇರಿದಂತೆ ಇನ್ನಿತರರು ಇದ್ದರು. ಮೊದಲದಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಶಿವಕುಮಾರ್ ನೀಲಕಟ್ಟಿ ಅವರಿಗೆ ಅಭಿನಂದಿಸ್ತೇನೆ. ಅಭಿನಂದಿಸಲಿಕ್ಕೆ ಗೊತ್ತಾ ಎಲ್ಲ ದಲಿತ ಸಂಘಟನೆಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದ್ದೇವೆ. ಇಲ್ಲಿ ಉದ್ದೇಶ ಇಷ್ಟೇ, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಹಾಗೂ ಬೀದರಿನ ಸಚಿವರಾದಂಥ ನಮ್ಮ ರಹೀಂ ಖಾನ್ ಸಾಹೇಬರು ಇವರಿಬ್ಬರು ಸೇರಿಕೊಂಡು ಗೊತ್ತಾ ಆರೋಗ್ಯ ಇಲಾಖೆ ವತಿಯಿಂದ ಆರೋಗ್ಯ ಕವಚ ಸದಸ್ಯ ಅಂತ ಹೇಳಿ ಬೀದರ್ ತಾಲೂಕಿನ ಏನು 100 ಹಾಸಿಗೆ ಆಸ್ಪತ್ರೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸರ್ಕಾರ ನಾಮನಿರ್ದೇಶನ ಮಾಡಿದೆ. ಹಾಗಾಗಿ ಇವತ್ತು ದಲಿತ ಸಂಘಟನೆ ಪರವಾಗಿ ಅವರಿಗೆ ಅಭಿನಂದಿಸಿ ಮತ್ತು ಇದಕ್ಕೆ ಕಾರಣಭೂತರಾಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರು ಮತ್ತು ರಹೀಂ ಖಾನ್ ಅವರಿಗೂ ಸಹ ಇಡೀ ಸಂಘಟನೆ ಪರವಾಗಿ ನಾವು ಅಭಿನಂದಿಸ್ತೇವೆ. ಯಾಕೆಂದರೆ ಇವತ್ತೊಂದು ಸಾಮಾಜಿಕ ಹೋರಾಟಗಾರ ಕಾರ್ಯಕರ್ತನಿಗೆ ಗುರುತಿಸಿ ಒಂದು ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಶಿವಕುಮಾರ್ ನೀಲಕಟ್ಟಿ ಅವರು ಒಳ್ಳೆಯ ರೀತಿಯಿಂದ ನಿಭಾಯಿಸಿ ಬೀದರ್ ತಾಲೂಕಿನಂತ ಇರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಬಡ ರೋಗಿಗಳಿಗಿರ್ಬೋದು, ಸರ್ಕಾರದ ಸಹಾಯ ಸೌಲಭ್ಯಗಳು ಸಿಗ್ತಕ್ಕಂಥ ಎಲ್ಲ ಯೋಜನೆಗಳು ಇವರು ಚಾಚು ತಪ್ಪದೆ ಎಲ್ಲರಿಗೆ ತಗೊಂಡು ಕೆಲಸ ಮಾಡ್ತಾರಂತ ಹೇಳಿ ಅವರಿಗೆ ಇವತ್ತು ನಾವೆಲ್ಲರೂ ಒಂದು ಸನ್ಮಾನದ ಮುಖಾಂತರ ಅಭಿನಂದಿಸಲಿಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದಿಸಿ ಧನ್ಯವಾದ. ಸರ್ಕಾರದ ಆರೋಗ್ಯ ಸಚಿವಾಲಯದ ವ್ಯಾಪ್ತಿ ಬೀದರ್ ತಾಲೂಕಿನ ಆರೋಗ್ಯ ಸುಧಾರಣಾ ಕವಚ ಸಮಿತಿಯ ಸದಸ್ಯರನ್ನಾಗಿ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಹೋರಾಟಗಾರರಾದ ಶಿವಕುಮಾರ್ ನೀಲಕಟ್ಟಿಯವರ ಒಂದು ಪರಿಶ್ರಮವನ್ನು ಗುರುತಿಸಿ ಇವತ್ತು ಸರ್ಕಾರ ಅವರನ್ನು ನಾಮನಿರ್ದೇಶನ ಮಾಡಿದೆ. ಇವಾಗ ನಾಮನಿರ್ದೇಶನ ಮಾಡಿದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು, ರಹೀಂ ಖಾನ್ ಸಾಹೇಬರು ಮತ್ತೆಲ್ಲ ನಮ್ಮ ಪಾಸ್ವಾನು ಬೆಲ್ದಾರು ಎಲ್ಲ ದಲಿತ ಸಂಘಟನೆಗಳದ್ದು ಒಂದು ಒತ್ತಾಯದ ಮೇರೆಗೆ ಇವತ್ತು ಅವರಿಗೆ ನಾಮಿನೇಟ್ ಆಗಿ ನೇಮಕ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇವತ್ತು ಸುಮಾರು 3 ಚುನಾವಣೆಯಲ್ಲಿ ಮಾನ್ಯ ರಹೀಂ ಖಾನ್ ಸಾಹೇಬರಿಗೆ ಗೆಲ್ಲಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಶಿವಕುಮಾರ್ ನೀಲಕಟ್ಟಿ ಅವರು. ಇವತ್ತು ಒಳ್ಳೆ ಇಲಾಖೆ ಅದು. ಬಡವರು ಇವತ್ತು ಶೋಷಿತರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಚಿಕಿತ್ಸೆ ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಇವತ್ತು ದುಬಾರಿ ಇದರಲ್ಲಿ ಬಹಳ ಪ್ರಮುಖವಾಗಿದೆ. ಇವತ್ತು ಬೀದರ್ ತಾಲೂಕಿನ 100 ಹಾಸಿಗೆ ಆಸ್ಪತ್ರೆ ಮತ್ತು PSC ಸೆಂಟರ್ಗಳ ವ್ಯಾಪ್ತಿ ಅದು ಒಳಗೊಂಡಿದೆ. ಎಲ್ಲ ಕಡೆ ಪ್ರವಾಸ ಮಾಡಿ ಆರೋಗ್ಯ ಜನರಿಗೆ ತಲುಪತಕ್ಕಂಥ ಒಂದು ಆಸ್ಪತ್ರೆಗಳ ಸುಧಾರಣೆ ಇರ್ಬೋದು, ಬಡವರಿಗೆ ಆರೋಗ್ಯ ತಲುಪಿಸಲು ಪ್ರಮುಖ ಪಾತ್ರ ವಹಿಸಿ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚು ಮತ್ತೆ ಅವರಿಗೆ ಉನ್ನತ ಸ್ಥಾನ ಸಿಗಬೇಕು. ಇನ್ನು ನಮ್ಮ ದಲಿತ ಹೋರಾಟಗಾರರು ನಾಮಿನೇಟ್ ಆಗೋರಿದ್ದಾರೆ. ಅವರು ನಮ್ದು ಶ್ರೀಪತರಾವ್ ದಿನೇ ಅವರು, ಪಾಸ್ವಾನ್ ಅವರು, ಬೆಲ್ದರ್ ಅವರು ಎಲ್ಲ MLC ಆಗಲಿ ಅಂತ ಕೂಡ ನಮ್ದೆಲ್ಲ ಆಸೆ ಇದೆ. ಅದು ಪ್ರಕಾರ ಎಲ್ಲ ಆಗಲಿ ಎಂದು ಶುಭ ಹಾರೈಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಜೈ ಭೀಮ್. ರಾಜ್ಯ ಸರ್ಕಾರ ಮತ್ತು ಪೌರಾಡಳಿತ ಸಚಿವರು ಹಾಗೂ ಅರಣ್ಯ ಸಚಿವರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಹಾಗೂ ರಹೀಂ ಖಾನ್ ಸಾಹೇಬರು ಸೇರಿ ನಮ್ಮ ಒಬ್ಬ ಹೋರಾಟಗಾರರಿಗೆ ನಾಮನಿರ್ದೇಶನ ಮಾಡಿದ್ದಕ್ಕಾಗಿ ಅವರಿಗೆ ನಾವು ಎಲ್ಲ ದಲಿತ ಸಂಘಟನೆ ಪರವಾಗಿ ಧನ್ಯವಾದ ಸಲ್ಲಿಸ್ತೀವಿ. ಇವತ್ತು ಒಂದು ಖುಷಿ ಏನಿದೆ ಅಂತಂದರೆ ಸುಮಾರು
ಜೀವನದಾಗ ಒಂದು 20-30 ವರ್ಷ ಹೋರಾಟ ಮಾಡಿ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ಕೆಲಸ ಮಾಡಿದಕ್ಕಂಥ ಶಿವಕುಮಾರ್ ನೀಲಕಟ್ಟಿ ಅವರಿಗೆ ಅವರನ್ನು ಗುರುತಿಸಿ ಈಗ ಸರ್ಕಾರ ನಾಮಿನೇಷನ್ ಮಾಡಿದೆ. ಅದಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಒಂದು ಬಡವರ ಇಲಾಖೆ ಅದು. ಜನಸಾಮಾನ್ಯ ಬರ್ತಕ್ಕಂಥ ಯಾರಿಗೆ ಆರೋಗ್ಯ ಹಾಳಾಗಿರ್ತದ ಗ್ರಾಮೀಣ ಪ್ರದೇಶದ ಜನರಿಗೆ ಸೇವೆ ಮಾಡಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಕ್ಕದ. ಅದ್ರಾಗಿ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಬಡವರಿಗೆ ನಮ್ಮ SC STಗಳು ಅನೇಕ ಸೌಲಭ್ಯಗಳಿವೆ. ಆ ಸೌಲಭ್ಯವನ್ನು ಗುರುತಿಸಿ ಆ ಜನರ ಬಾಗಿಲಿ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಶಿವಕುಮಾರ್ ನೀಲಕಟ್ಟಿ ಮಾಡ್ತಾರೆ ಅಂತ ಹೇಳಿ ನಮ್ಮ ದಲಿತ ಸಂಘಟನೆ ಪರವಾಗಿ ಅವರಿಗೆ ಎಲ್ಲರ ಪರವಾಗಿ ನಾವು ಇವತ್ತು ನಾಮನಿರ್ದೇಶನಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಧನ್ಯವಾದವನ್ನು ಸಲ್ಲಿಸ್ತೇವೆ. ಜೈ ಭೀಮ್, ಜೈ ಭಾರತ್. ಅವರಿಗೆ ಜೈ ಭೀಮ್. ಅಂದು ಏನು ಇವತ್ತು ಆರೋಗ್ಯ ಇಲಾಖೆದಾಗ ನಾಮನಿರ್ದೇಶನ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಪೌರಾಡಳಿತ ಸಚಿವರಿಗೆ ಧನ್ಯವಾದ ಹೇಳ್ತೀನಿ. ಹಾಗೂ ನಂದು ಎಲ್ಲ ಸಂಘಟನೆ ಅಂದ್ರೆ ನಮ್ಮ ಹಿರಿಯರು ಅಣ್ಣಣ್ಣ ಪಾಸಣ್ಣವರು, ಎಲ್ಲ ಇವರು ಟಾಕುಳಿಗೆ ಅವರು, ಶಿಲ್ಪತ್ರ ದೀನಿ ಅವರು, ಎಲ್ಲ ಸಂಘಟನೆಯವರಿಗೆ ಒಂದು ಧನ್ಯವಾದ ಹೇಳ್ತೇನೆ. ನನ್ನಿಂದ ಮುಗಿತು. ನನ್ನ ನಿರೀಕ್ಷೆ ಏನಿಲ್ಲ ಮೇಡಮ್. ನನಗೊಂದು ಏನಿತ್ತು, ಏನೋ ಒಂದು ನಾಮಿನೇಷನ್ ಕೊಡ್ಬೇಕಾದ್ರೆ ಎಲ್ಲರೂ ಇದರಿಂದ ನನಗೆ ಒಂದು ನಾಮಿನೇಷನ್ ಕೊಟ್ಟರೆ ಇಲ್ಲ ಇದೆ ಮೊದಲು. ಇದೆ ಹೋರಾಟಗಾರ ಅಂದ್ರೆ ನಮ್ಮ ಒಕ್ಕೂಟದಾಗ ನನಗೆ ಮೊದಲು, ಆಮೇಲೆ ಇನ್ನ ಮುಂದೆ ಎಲ್ಲ ಅವ್ರಿಗೆ ಆಗದ ಆಯ್ತದ. ಇವತ್ತು ಬೀದರ್ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಒಬ್ಬ ಹೋರಾಟಗಾರನ್ನು ಶಿವಕುಮಾರ್ ನೀಲಕಟ್ಟಿ ಅವರನ್ನು ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಆರೋಗ್ಯ ಕವಚದ ಸದಸ್ಯರಾಗಿ ನಾಮನಿರ್ದೇಶನವಾಗಿ ನೇಮಕ ಮಾಡಿದ್ದಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಮತ್ತೆ ಅದೇ ರೀತಿಯಾಗಿ ಇನ್ನೋರ್ವ ಉಸ್ತುವಾರಿ ಸಚಿವರಾದಂತ ಪೌರಾಡಳಿತ ಸಚಿವರಾದಂತ ರಹೀಂ ಖಾನ್ ಅವರಿಗೂ ಕೂಡ ಈ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇವೆ. ಹೀಗೆ ಶಿವಕುಮಾರ್ ನೀಲಕಟ್ಟಿ ಅವರು 30-40 ವರ್ಷಗಳ ಕಾಲ ದಲಿತ ಸಂಘಟನೆಗಳಲ್ಲಿ ಹೋರಾಟ ಮಾಡಿಕೊಡೋ ಮುಖಾಂತರ ಸಮಾಜಕ್ಕೆ ಸಂದರ್ಶನ ನೀಡಿದರೆ ಅವರಿಗೆ ಇವತ್ತು ಗುರುತಿಸಿ ಸರ್ಕಾರದ ವತಿಯಿಂದ ಇವತ್ತು ನಾಮನಿರ್ದೇಶನ ಮಾಡಿದೆ. ನಮ್ಮೆಲ್ಲ ದಲಿತ ಸಂಘಟನೆ ಮುಖಂಡರಿಗೆ ಇವತ್ತು ಒಂದು ಸಂತೋಷ ತಂದಿದೆ. ಮುಂದೂ ಕೂಡ ಹೀಗೆ ಅವರು ಸರ್ಕಾರದ ಅವಧಿಯಲ್ಲಿ ದಲಿತ ಸಂಘಟನೆಯ ಇನ್ನೂ ಹೆಚ್ಚಿನ ಮುಖಂಡರಿಗೆ ಇಂಥ ಅವಕಾಶಗಳು ಸಿಗಲಿ ಅಂತೇಳಿ ಆಶಿಸ್ತೇನೆ. ಜೈ ಭೀಮ್.